KVCC-ಇಂದ ಇವರು ಚೆನ್ನಾಗಿ ಓದಿ ಮುಂದೆ ಬರಲಿ ಅಂತ ಆಶಿಸುತ್ತಾ ಅದಕ್ಕೋಸ್ಕರ ಬ್ಯಾಗನ್ನು ಪ್ರೈಸ್ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಅಶ್ವಿನಿ ಜೋಶಿ ಚಿಕ್ಕ ಮಗು ಒಂದು ದಯವಿಟ್ಟು ಈ ಮಗುಗೆಲ್ಲ ದೊಡ್ಡದಾಗಿ ಚಪ್ಪಳ ನೀಡಬೇಕು. 2 ವರ್ಷದ ಮಗು ಬಂದು ಭಾಗವಹಿಸ್ತು. ಥ್ಯಾಂಕ್ ಯು ಪುಟ. ಅಶ್ವಿತಾ ಎ ಜೋಶಿ ಕಂಗ್ರ್ಯಾಚುಲೇಷನ್ಸ್. 1.5 ವರ್ಷ ಅಂತೆ ಮಗು ಧೈರ್ಯ ಮುಂದೆ ಒಳ್ಳೆ ಭವಿಷ್ಯ. ಈ KFCC ಇವರಿಗೆ ನಾಳೆ PT ಉಷಾ ಆಗಲಿ ಅಂತ ಆಶಿಸ್ತೇವೆ. रघु उसको उधर ही है वो वहीं और घर उसका पेड़ कुछ नहीं का है ಮಗ ಲಾಂಚ್ ಆಗಿದ್ದಾರೆ ಚಿತ್ರರಂಗಕ್ಕೆ. ಅಷ್ಟು ಬಿಡಿಸೋದು ಕೂಡ ಬಂದ್ಬಿಟ್ಟು ಬಹುಮಾನ ವಿತರಣೆ ಬಂದಿಕ್ಕೆ ಧನ್ಯವಾದಗಳು. ಭಗವಂತ ಒಳ್ಳೆದಾಗಲಿ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಕ್ಕೆ ತುಂಬಾ ಸಂತೋಷ ಆಗ್ತದೆ. ನಮ್ಮ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ನಮ್ಮ ಮಾಜಿ ಅಧ್ಯಕ್ಷರುಗಳು ಮಾಡ್ತಾ ಇರೋ ಕೆಲಸ ನಾವು ಚೇಂಬರ್ ಅಲ್ಲಿ ಅನಿಸ್ತದೆ. ಉದ್ಯಮ ಚೆನ್ನಾಗಿ ಬೆಳೆದಿ ಸುಭಿಕ್ಷವಾಗಿ ಇವತ್ತು ಯಾರ್ಯಾರು ಮಕ್ಕಳಿಗೆಲ್ಲ ಇವ್ರು ಎಲ್ಲೆಲ್ಲಿ ಭಾಗವಹಿಸ್ತಾರೆ ಅಲ್ಲೆಲ್ಲ ಪ್ರಶಸ್ತಿ ಇವ್ರದೇ ಆಗಲಿ ಅಂತ ಭಗವಂತನ ಕೇಳ್ಕೊಂಡು ಆ ಪಂಚಭೂತಗಳಲ್ಲಿ ಸಂತ ಮಾತೃಕರಲ್ಲಿ ಸಾಯಂಕಾಲದೊತ್ತು ಅಶ್ವಿನಿ ದೇವರು ಹರಿಸ್ತಾ ಇರ್ತಾರೆ. ಇದಾಗಲಿ ಅಂತ ಕೇಳ್ಕೊಂಡು ಉದ್ಯಮ ಚೆನ್ನಾಗಿ ಬೆಳೆದಿ ಚಿತ್ರರಂಗ ಸುಭಿಕ್ಷವಾಗಿರಲಿ. ಚಿತ್ರರಂಗದ ಎಲ್ಲ ಒಂದು ಪ್ರೊಡ್ಯೂಸರಿಂದ ಹಿಡಿದು ಕಾರ್ಮಿಕರವರೆಗೂ ಎಲ್ಲ ಸುಭಿಕ್ಷವಾಗಿರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ನನ್ನ ಮಗಂದು ಚಲನಚಿತ್ರ ಮೆಜೆಸ್ಟಿಕ್ ಅಂತ ಒಂದು ಹೊಸದಾಗಿ ಪೂಜೆ ಆಗಿದೆ. ಅದಕ್ಕೆ ಇವತ್ತು ಪೂಜೆಗೆಲ್ಲ ಮೆಜೆಸ್ಟಿಕ್ 2 ಇವತ್ತು ಲಾಂಚ್ ಆಗಿದೆ. ಶೂಟಿಂಗ್ ಇವತ್ತು ಪ್ರಾರಂಭ ಆಗಿದೆ. ಆ ಚಿತ್ರಕ್ಕೆ ಬಂದು ಎಲ್ಲ ಹರಿಸಿದ ಬಂದು ಹಾರೈಸಿದ ಆಮೇಲೆ ನಮ್ಮ ಜೊತೆ ಇದ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೃತಜ್ಞತೆ ಹೇಳಿ ನನಗೆ ಮಾತು ಮುಗಿಸ್ತೀನಿ. ನಮಸ್ಕಾರ. 2 ಸಲ ಹೇಳಿದ್ರೆ ಮೆಜೆಸ್ಟಿಕ್ ಮಗ ದೊಡ್ಡ ಎತ್ತರ ಬೆಳೆದ ಕನ್ನಡಕ್ಕೆ ದೊಡ್ಡ ನಟನಾಗ್ಲಿ, ಬೇರೆ ಎಲ್ಲ ಕಾರ್ಯಕ್ರಮ ಕರೆದಾಗ ಬರುವಂತ ನಟನಾಗ್ಲಿ. ನಮ್ಮ ಅಧ್ಯಕ್ಷರಿಂದ ಒಂದು ನೆನಪಿನ ಕಾಣಿಕೆ. ತುಂಬ ಥ್ಯಾಂಕ್ಸ್ ಸರ್ ಸ್ಪಾನ್ಸರ್ಶಿಪ್ಗೆ. ಓಕೆ, ಥ್ಯಾಂಕ್ ಯು ಸರ್. ಈಗ ವೇದಿಕೆ ಮೇಲೆ ರೇಣುಕುಮಾರ್ ಅವರು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಇದಾದ ನಂತರ ನಿರ್ಮಾಪಕರು ಸತ್ಯಪ್ರಕಾಶ್ ಇದ್ದಾರೆ. ನಮ್ಮ ಆರ್.ಎಸ್. ಕೂಡ ಬಹಳ ಹೃದಯ ಶ್ರೀಮಂತರು, ಸಮಾಧಾನ ಕೂತಿದ್ದಾರೆ. ನಮ್ಮ ನಿರ್ಮಾಪ ಸಂಘಕ್ಕೆ 1 ಕೋಟಿ ರೂಪಾಯಿ ಹಣ ಕೊಟ್ಟು ನಿರ್ಮಾಪ ಸಂಘ ಕಟ್ಟಡಕ್ಕೆ ಮೂಲ ಕಾರಣಭೂತರವರು. ಅವರು ಸಮಾಧಾನ ಕೂತಿದ್ದಾರೆ ಅಂದರೆ ನನಗೆ ಭಾಳ ಸಂತೋಷ ಆಗ್ತದೆ. ಅವರು ಇರುವಂಥ ಹೃದಯ ಶ್ರೀಮಂತಿಕೆ ನಮಗೆ ಅವ್ರ ಮಾತಲ್ಲೇ ಹಾಡೋರ್ತು ತುಂಬ ಶ್ರೀಮಂತಿಕೆ ಇದೆ. ನಿರ್ಮಾಪ ಸಂಘಕ್ಕೆ ಇವತ್ತಿನ ಕಟ್ಟಡಕ್ಕೆ ಮೂಲ ಕಾರಣಕರ್ತರು ಬಿಗಿನಿಂಗ್ ಧೈರ್ಯ ಕೊಟ್ಟು ಹಣ ಕೊಟ್ಟು ನನಗೆ ಕೊಟ್ಟಿದ್ದು. ನನಗೂ ನಮ್ಮ ಪ್ರವೀಣ್ ಇದ್ದೀವಿ ಅಂತ ಗಾಂಧಿನಗರದಲ್ಲಿ ಕರೆದು ಕೊಟ್ಟರು ಬಂದು ಕೂತಿದ್ದಾರೆ ಅಂದರೆ ಭಾಳ ಸಂತೋಷ ಆಯ್ತು ನನಗೆ. ನಾವು ಯಾವಾಗಲೂ ಯಾವತ್ತೂ ಭಗವಂತ ನಿಮ್ಗೆ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಅದು ಮುಂದಿನ ದಿನಗಳಲ್ಲಿ ನಮ್ಮ ವಾಣಿಜ್ಯ ನಾವು ಯಾವತ್ತೂ ಹಣ ಅಪೇಕ್ಷೆ ಪಡಲ್ಲ. ನಿಮ್ಗೆ ಇದೇ ಥರ ಭಾವನೆಗಳಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ಪೆಷಲ್ ಸ್ವಾಗತ ಬಯಸ್ತಾ ಇದ್ದೀನಿ. ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲ ಬಂದಿರೋಂಥ ಹಿರಿಯ ನಿರ್ಮಾಪಕರು ಕೂಡ ಬಂದಿದ್ದೀರಾ, ಅವರು ಒಳ್ಳೇದಾಗಲಿ ಅಂತ ನಿಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಸುಂದರಾಜ್. ಥ್ಯಾಂಕ್ ಯು ಸರ್. ಈಗ ದರ್ಶನ್ घटना गराइदिनु तपाईँहरू हेरेर आउनु होला है।
अहिले तपाईँहरू हेरेर आउनु होला कि तपाईँहरूको टाइम लाग्छ कि तपाईँहरूको यहीँ बस्नु मलाई टेन्सन भइसक्यो यहाँबाट अँध्यारोमा जानु ದರ್ಶನ್ ಬಗ್ಗೆ ಹೇಳಬೇಕಾಗಿಲ್ಲ. ಈ ಸತಿ ಸರಿಗಮ ಪಂಚಾಯತ್ನಲ್ಲಿ ವಿಜೇತರು ಅವರಿಗೆ ನಮ್ಮ KSS ಪರವಾಗಿ ಕಂಗ್ರ್ಯಾಚುಲೇಷನ್ ಸರ್ and all the best. Thank you sir. Thank you. We wish very bright future in this singing industry. Thank you sir. Thank you. ಎಲ್ರಿಗೂ ನಮಸ್ಕಾರ. ದೊಡ್ಡ ದೊಡ್ಡ ಗಣ್ಯರೆಲ್ಲ ಮುದ್ದೆ ಕೂರ್ತೀರ ಸರ್, ಎಲ್ರಿಗೂ ನಮಸ್ಕಾರ. ಈಗ ಅಪ್ಪು ಸರ್ದೊಂದು ಹಾಡು ಆಡ್ತಾ ಇದ್ದೀನಿ. ಸೊ ನಾವು ಅಪ್ಪು ಸರ್ ಅಂದರೆ ಭಾಳ ಇಷ್ಟ. ಹಾಗೆ ಅಪ್ಪು ಸರ್ಗೋಸ್ಕರ ಈಗ ಒಂದು ಸಾಂಗ್ ಹಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ. गराइदिनु हामी जान्छौँ तपाईँहरू आउनु होला ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಗೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸುರ ರಾಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಒಮ್ಮೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯ ಅದಕ್ಕೆ ಸಮಸ್ಯೆನೇ ನೀನು ಇಳಿಯುತ್ತೆ ನಿನ್ ದುರಂಕಾರ ಇಳಿಯುತ್ತೆ. ಲೋ ಕಾಂಟ್ಯಾಕ್ಟ್ ಡೆಲಿವರಿ ಅಂತ ಮೆನ್ಷನ್ ಮಾಡೋದು ಕಾಣಲ್ವಾ? ಡೆಲಿವರಿ ಬಾಯ್ಸ್ ಗಾಡಿನ ಒಳಗಡೆ ಬಿಡ್ಬೇಡ್ರೆ. ಮೇಡಮ್ ಇನ್ನೂ 10 ಮಿನಿಟ್ಸ್ ಆಗುತ್ತೆ. ನಿಜ ಇಲ್ಲಿ ಆರ್ಡರ್ ಮಾಡೋ ಹಸುವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋ ಹಸುವಿಗೆ ಬೆಲೆನೇ ಇಲ್ಲ. ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಇರಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರುತ್ತೆ. ಗೆದ್ದವನ್ನ ಮಟ್ಟ ಹಾಕೋಕೆ ಹೆಂಗೊಂದು ಗುಂಪು ಇರ್ತೈತೋ ಹಂಗ ಗೆಲ್ತಾನೆ ಅನ್ನೋನ ಮಟ್ಟ ಹಾಕೋಕೆ ಒಂದು ಪಂಗಡ ಇರ್ತೈತಿ. ಒಂದು ತಿಂಗಳಿಂದ ದುಡಿತಾರೋ ನಿನ್ಗೆ ಎಷ್ಟು ಕೋಪ ಬರ್ತಾ ಇದೆ ಅಂದಮೇಲೆ 30 ವರ್ಷದಿಂದ ಈ ಮನೇಲಿ ನೋಡ್ಕೋತಾ ಇದ್ದಾರೆ. ಅವ್ರು ಕೋಪ ಬರ್ತಿದ್ರಲ್ಲಿ ತಪ್ಪ? ಖರ್ಚು ಮಾಡುವಾಗ ನಮ್ಮ ಖುಷಿ ಮಾತ್ರ ಕಾಣುತ್ತೆ, ಅದೇ ದುಡಿಯೋವಾಗ ಅಪ್ಪನ ನೋವೇನೋ ಅಂತ ಅರ್ಥ ಆಗುತ್ತೆ. ಸಾರಿ ಅಪ್ಪ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನೀವು ಆಡಿದ್ದೆ ಆಟ ಅನ್ಕೊಂಡ್ರೆ ನೀವು ದಾಟಿರೋದು ಬ್ಲಡ್ ಲೈನ್, ರಕ್ತ ಹರತೆ ಹರಿಯುತ್ತೆ. ಹೆಸರು ನೆನಪಿದೆಯಲ್ಲ?
ಸಾಕು ಇನ್ನು ಎಣ್ಣೆ ಸೊಡ ಬಿಡುದು medal. Congratulations. Thank you, sir.